ಓಂ ಶಾಂತಿ. ದಿನಾಂಕ 17/6/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ. ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ, ಮಕ್ಕಳು ತಮ್ಮ ಕಲ್ಯಾಣ ಮಾಡ್ಕೊಬೇಕಂದ್ರೆ ಪ್ರತಿಯೊಂದು ಪ್ರಕಾರದ ವ್ರತವನ್ನು ಇಟ್ಕೊಬೇಕು. ಅಂದರೆ ಪ್ರತಿನಿತ್ಯ ಏನು ದಿನಚರಿ ಇರುತ್ತೆ, ಈಗ ಬೆಳಿಗ್ಗೆ ಅಮೃತ ವೇಳೆಯಿಂದ ಹಿಡಿದು ನೈಟ್ ಮಲ್ಗೋವರೆಗೂ ಸಹ ಏನೇನೆಲ್ಲ ದಿನಚರಿ ತಂದೆ ಕೊಟ್ಟಿದ್ದಾರೆ ಅದನ್ನು ಶಿಸ್ತಾಗಿ ಪಾಲನೆ ಮಾಡಬೇಕು. ಮತ್ತು ಹೂಗಳಾಗಬೇಕಂದ್ರೆ ಪವಿತ್ರರ ಕೈಯಿಂದ ಶುದ್ಧ ಭೋಜನವನ್ನು ಸ್ವೀಕರಿಸಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂದರೆ ಶುದ್ಧವಾದ ಆಹಾರವನ್ನು ಸೇವನೆ ಮಾಡಿ, ಅಶುದ್ಧ ಆಹಾರವನ್ನು ಬಿಡ್ತಾ ಹೋಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಹೂಗಳಾಗಬೇಕಲ್ವಾ, ಹೂಗಳಾಗಬೇಕಂದ್ರೆ ಅದಕ್ಕೆ ತಕ್ಕನಂತೆ ನಾವೇನು ಮಾಡಬೇಕು, ಅದಕ್ಕೆ ಒಂದು ಹೂವು ಗಿಡದವನ್ನು ನಾಟಿದ್ರೆ ಅದು ಹೂವು ಕೊಡೋವರೆಗೂ ಎಷ್ಟು ಕೇರಾಗಿ ನೋಡ್ಕೊತೀವಿ. ಅದೇ ರೀತಿ ಇವಾಗ ನಾವು ಏನಾಗಿದ್ದೀವಿ, ಮುಳ್ಳುಗಳಾಗಿದ್ದೀವಿ. ಅದು ಹೂವಾಗಿ ಪರಿವರ್ತನೆ ಆಗಬೇಕಂದ್ರೆ ಅದಕ್ಕೆ ತಕ್ಕನಂತೆ ನಾವು ನಮ್ಮನ್ನು ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇವಾಗ ಪವಿತ್ರರಾಗಿರಬೇಕು ಅಂದರೆ ಏನು, ಮನಸ ವಾಚ ಕರ್ಮಣ ನಾವು ಯಾವುದೇ ರೀತಿಯಾದಂತಹ ಅಪವಿತ್ರತೆಗೆ ಕನೆಕ್ಟ್ ಹಾಕೂಡ್ದು. ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ತಂದೆ, ನಾವು ಯಾವುದೇ ರೀತಿಯಾದಂತಹ ಅಶುದ್ಧ ಆಹಾರವನ್ನು ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಮನಸ್ಸಿನ ಮೇಲೂ ಪ್ರಭಾವ ಬೀಳುತ್ತೆ, ಜೊತೆಗೆ ಶರೀರದ ಮೇಲೂ ಸಹ ಪ್ರಭಾವ ಬೀಳುತ್ತೆ. ಅದರಿಂದ ಎಲ್ಲದರಿಂದನೂ ಸಹ ನೀವು ವ್ರತವನ್ನು ಇಟ್ಕೊಬೇಕು. ಅಂದರೆ ಈಗ ಒಂದು ಲೌಕಿಕದಲ್ಲೂ ಏನೇ ಒಂದು ಪೂಜೆ ಮಾಡಿದ್ರೂ ಸಹ ಎಷ್ಟು ವ್ರತ ಮಾಡ್ತಾರೆ. ಈಗ ಒಂದು ವ್ರತ ಇಟ್ಕೊಂಡ್ರೆ ಕ್ಲೀನಿಂಗಿಂದ ಹಿಡಿದು ಅವರ ನಡವಳಿಕೆಯಿಂದ ಹಿಡಿದು ಯೋಚನೆ ಮಾಡೋದ್ರಿಂದ ಹಿಡಿದು ಮತ್ತು ಪ್ರತಿಯೊಂದು ಆಹಾರದಿಂದ ಹಿಡಿದು ಎಷ್ಟು ವ್ರತವನ್ನು ಇಡ್ತಾರೆ. ಆದರೆ ನಾವು ರಾಜಯೋಗಿಗಳಾಗಿದ್ದೀವಿ. ಪ್ರತಿನಿತ್ಯನೂ ಸಹ ನಮ್ಮದೇನಾಗುತ್ತೆ, ನಾವು ನಮ್ಮ ವ್ರತವನ್ನು ಆಚರಣೆ ಮಾಡ್ಕೊಬೇಕಾಗುತ್ತೆ. ಅಂದರೆ ಯಾವುದು, ಈಗ ದಿನಚರಿಯನ್ನು ನೀಟಾಗಿ ಪಾಲನೆ ಮಾಡೋದು ಮತ್ತು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳೋದು, ಈ ರೀತಿಯಾದಂತಹ ತಂದೆ ಏನು ಧಾರಣೆಯನ್ನು ಕೊಟ್ಟಿದ್ದಾರೆ ಅದನ್ನು ಪ್ರಾಕ್ಟಿಕಲ್ ಆಗಿ ತೊಗೊಂಬರೋದು. ಈ ರೀತಿ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ಮ ಆತ್ಮನ ಕಲ್ಯಾಣ ಅಂದರೆ ನಾನು ಆತ್ಮನ ಕಲ್ಯಾಣ ಆಗ್ತಾ ಹೋಗುತ್ತೆ. ಆತ್ಮನಲ್ಲಿ ಏನಾಗುತ್ತೆ, ಜಮಾದ ಖಾತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಪ್ರಶ್ನೆ ಆಗಿದೆ, ನೀವು ಮಕ್ಕಳು ಈಗ ಇಲ್ಲಿಯೇ ಯಾವ ಅಭ್ಯಾಸ ಮಾಡುತ್ತೀರಿ, ಅದು 21 ಜನ್ಮಗಳಿವರೆಗೂ ಇರುತ್ತದೆ. ಅಂದರೆ ನಾವು ಮಕ್ಕಳು ಇಲ್ಲಿ ಯಾವ ಒಂದು ಅಭ್ಯಾಸವನ್ನು ಮಾಡ್ತೀವಿ, ಯಾವ ಒಂದು ವಿಚಾರವನ್ನು ಅಥವಾ ಯಾವ ಒಂದು ದಿನಚರಿಯನ್ನು ಅಥವಾ ಯಾವ ಒಂದು ಅಭ್ಯಾಸವನ್ನು ಅಳವಡಿಸ್ಕೊತೀವಿ, ಅದರಿಂದ ಏನಾಗುತ್ತೆ 21 ಜನ್ಮಗಳಿವರೆಗೂ ಅದು ನಡೀತಾ ಬರುತ್ತೆ ಅನ್ನೋದು ಇವತ್ತಿನ ಪ್ರಶ್ನೆಯಾಗಿದೆ. ಉತ್ತರ, ಸದಾ ನಾವೇನು ಮಾಡ್ತೀವಿ, ನಮ್ಮ ತನು ಮನ ಧನವನ್ನು ಆರೋಗ್ಯವಂತರಾಗಿ ಇಟ್ಕೊಳ್ಳುವಂಥ ಅಭ್ಯಾಸವನ್ನು ನಾವು ಇಲ್ಲೇ ಮಾಡ್ತೀವಿ. ಹೆಂಗೆ, ನಾವು ಮಾಡುವಂಥ ಪ್ರತಿ ಕರ್ಮದಲ್ಲೂ ಸಹ ತಂದೆಯ ಶ್ರೀಮತದಂತೆ ನಡೀತಾ ಹೋಗ್ತೀವಿ. ಅವಾಗೇನಾಗುತ್ತೆ, ಪ್ರತಿ ಕರ್ಮನೂ ಸಹ ಏನಾಗುತ್ತೆ, ಸುಕರ್ಮ ಆಗುತ್ತೆ. ಅಂದರೆ ಒಳ್ಳೆಯ ಕರ್ಮ ಆಗುತ್ತೆ. ಯಾವಾಗ ಒಳ್ಳೆಯ ಕರ್ಮ ಮಾಡ್ತಾ ಹೋಗ್ತೀವಿ ಆಟೋಮೆಟಿಕ್ಲಿ ಏನಾಗುತ್ತೆ, ತನು ಮನ ಧನ ಆರೋಗ್ಯವಾಗೇ ಇರುತ್ತೆ. ನಾವು ಒಂದು ತನು ಇರ್ಬೋದು, ಶರೀರವನ್ನು ನೀಟಾಗಿ ಮೇಂಟೈನ್ ಮಾಡೋದಿರ್ಬೋದು, ಸ್ವಚ್ಛವಾದ ಆಹಾರ ಕೊಟ್ಟು ಅದನ್ನು ನೋಡ್ಕೊಳ್ಳೋದಾಗಿರ್ಬೋದು, ಅಥವಾ ನಮ್ಮ ಮನಸ್ಸಿನಿಂದ ಶುದ್ಧತೆಯನ್ನು ಜಾಗೃತ ಮಾಡೋದಾಗಿರ್ಬೋದು, ಅಥವಾ ನಾವು ಧನವನ್ನು ಸಂಪಾದನೆ ಮಾಡ್ತೀವಲ್ಲ ಆ ಧನವನ್ನು ಸಹ ಶುದ್ಧವಾಗಿ ಸಂಪಾದನೆ ಮಾಡೋದಾಗಿರ್ಬೋದು. ಇವೆಲ್ಲವನ್ನು ಸಹ ಈಗಲೇ ನಾವು ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನೆಂದರೆ, ನಾವು ದದೀಚಿ ಋಷಿಯಂತೆ ಮೂಳೆಗಳನ್ನು ಸವಿಯಬೇಕಾಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಆದರೆ ದದೀಚಿ ಮಹರ್ಷಿದು ಏನಾಗಿತ್ತು, ಹಠಯೋಗ ಆಗಿತ್ತು. ನಾವು ಬಂದು ಏನು ರಾಜಯೋಗಿಗಳಾಗಿದ್ದೀವಿ. ಅಂದರೆ ಇಲ್ಲಿ ಈಶ್ವರೀಯ ಸೇವಾರ್ಥವಾಗಿ ನಿರಂತರ ತಂದೆಯ ಜೊತೆ ಇರುವಂತಹ ಪರಿಶ್ರಮವನ್ನು, ಅದ್ರ ಕಡೆ ಗಮನವನ್ನು ಕೊಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕೆ ನಮಗೆ ಸ್ಟಾರ್ಟಿಂಗ್ ಪರಿಶ್ರಮ ಆಗುತ್ತೆ, ಯಾಕೆ ಅಂದರೆ ನಮ್ಗೆ ಅದ್ರ ಕಡೆ ಅಭ್ಯಾಸನೇ ಇರೋದಿಲ್ಲ. ಈಗ ಹೊಸ್ದಾಗಿ ನಾವು 4 ಗಂಟೆಗೆ ಎದ್ದೋಳೋರು ಹೊಸ್ದಾಗಿ ಪ್ರಾಕ್ಟೀಸ್ ಮಾಡಿದ್ದಲ್ವಾ, ಫಸ್ಟ್ 7 ಗಂಟೆಗೆ ಎದ್ದೊಳ್ತಾ ಇದ್ವಿ ಅಂದರೆ ಏಕ್ದಮ್ 4 ಗಂಟೆಗೆ ಎದ್ದೋಳಿ ಅಂದರೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಅದೇ ಒಂದು ವಾರ ಎದ್ಬಿಟ್ರೆ ಆಟೋಮೆಟಿಕ್ಲಿ ಏನಾಗೋಗುತ್ತೆ, ಎಚ್ಚರ ಆಗ್ಬಿಡುತ್ತೆ. ಅದೇ ರೀತಿ ನಿರಂತರ ತಂದೆ ನೆನಪು ಮಾಡುವಂಥ ಪರಿಶ್ರಮ ಸ್ಟಾರ್ಟಿಂಗಲ್ಲಿ ನಾವು ಹಾಕ್ಬಿಟ್ರೆ ಆಮೇಲೆ ತಂದೆನ ಮರೆಯೋದಕ್ಕೇ ಏನಾಗೋಗುತ್ತೆ, ಕಷ್ಟ ಆಗೋಗುತ್ತೆ. ಈ ರೀತಿಯಾಗಿ ತಂದೆ ಏನು ಹೇಳ್ತಿದ್ದಾರೆ ಅಂದರೆ, ದದೀಚಿ ಮಹರ್ಷಿ ಏನು ಮಾಡಿದ್ರು, ಮೂಳೆಯನ್ನು ಸಹ ಅವರು ಸವಿಸರು. ಅಂದರೆ ಆ ಒಂದು ಪಾತ್ರ ಅವರು ಆ ರೀತಿ ಮಾಡಿದ್ದಾರೆ. ಆದರೆ ನಾವು ಅಷ್ಟು ಹಠಯೋಗದಿಂದ ಮಾಡೋದಲ್ಲ, ನಾವು ರಾಜಯೋಗಿಗಳಾಗಿದ್ದೀವಿ. ಸಹಜವಾಗಿ ರಾಜಯೋಗಿಗಳಾಗಿ ನಾವು ಏನು ಮಾಡಬೇಕು, ನಿರಂತರ ತಂದೆಯ ಜೊತೆ ಇದ್ದು ಸೇವೆಯನ್ನು ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಮತ್ತು ನಮ್ಮ ಶರೀರವನ್ನು ಬಲಹೀನ ಮಾಡ್ಕೊಬೇಕು ಅಂತ ಹೇಳ್ತಿಲ್ಲ. ನಾವೇನು ಮಾಡ್ತಾ ಇದ್ದೀವಿ, ರಾಜಯೋಗದ ಮುಖಾಂತರ ನಮ್ಮ ಶರೀರವನ್ನು ಇನ್ನೂ ಆರೋಗ್ಯವನ್ನಾಗಿ ಮಾಡ್ಕೊತಾ ಇದ್ದೀವಿ. 21 ಜನ್ಮಗಳಿಗೋಸ್ಕರ ನಾವೇನಾಗ್ತಿದ್ದೀವಿ, ಆರೋಗ್ಯವಂತರಾಗಿ ಆಗ್ತಾ ಇದ್ದೀವಿ.
ಇದರ ಅಭ್ಯಾಸವನ್ನು ಇಲ್ಲಿಂದನೇ ನಾವು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದ್ರ ರಿಸಲ್ಟ್ ನಮಗೇನಾಗುತ್ತೆ, ಈ ಜನ್ಮದಲ್ಲೂ ಸಿಗುತ್ತೆ, ಮುಂದಿನ ಏನು 20 ಜನ್ಮಗಳಿದೆ ಅದರಲ್ಲೂ ಸಿಗುತ್ತೆ, ಇಡೀ ಕಲ್ಪದಲ್ಲೂ ಸಹ ತಂದೆಯ ಸಹಯೋಗ ನಮಗೆ ಇದ್ದೇ ಇರುತ್ತೆ. ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ. ಅಂತರ್ಮುಖಿಯಾಗಿ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ. ನಾವು ದೇವತೆಗಳಾಗಿದ್ದೇವೆ ಅಂದಮೇಲೆ ನಮ್ಮ ಚಲನೆ ಹೇಗಿರಬೇಕು, ಇದು ನಾವು ಯೋಚನೆ ಮಾಡೋ ವಿಚಾರ ಆಗಿದೆ ಅಲ್ವಾ. ಅಂತರ್ಮುಖಿ ಅಂದರೆ ಇವಾಗ ಏನಾಗಿದೆ ಅಂದರೆ ವರ್ತಮಾನ ಸಮಯದಲ್ಲಿ ಅಂದರೆ ಇದ್ರ ಹಿಂದೆನೂ ಸಹ ನಾವೇನು ಮಾಡ್ತಾ ಬಂದ್ವಿ, ಈಚೆಗಡೆ ಬಾಹಿರ್ಮುಖ್ಯತೆಯಲ್ಲಿ ಬಂದ್ಬಿಟ್ವಿ. ಅಂದರೆ ನಾನು ಆತ್ಮ ಅನ್ನೋದು ಗೊತ್ತಿರಲಿಲ್ಲ ಒಂದು. ಎರಡನೇದೇನೆಂದರೆ ನಮ್ಮ ಶರೀರವನ್ನು ನಾವು ಏನು ಅಂದ್ಕೊಂಡ್ಬಿಟ್ಟಿದ್ವಿ, ನಾನೇ ಶರೀರ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಶರೀರ ನಂದು ಅಂದ್ಕೊಂಡಿರಲಿಲ್ಲ, ನಾನೇ ಶರೀರ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಅದರಿಂದ ಏನಾಗ್ತಿತ್ತು, ನಾವೆಲ್ಲ ಕಣ್ಣಿಂದ ಏನೇನು ಕಾಣಿಸುತ್ತೆ, ಶರೀರ ಇರ್ಬೋದು, ಶರೀರಧಾರಿಗಳಿರ್ಬೋದು, ಅಥವಾ ವಸ್ತುಗಳಿರ್ಬೋದು, ಪ್ರತಿಯೊಂದು ವಿಷಯಗಳಿರ್ಬೋದು, ಅದೆಲ್ಲ ಏನಾಗ್ತಿತ್ತು, ಈಚೆಗಡೆದಾಗಿತ್ತು. ಅಂತರ್ಮುಖತೆ ಅಂದ್ರೇನು, ಈಗ ನಾನು ಯಾರು ಆತ್ಮ ಅಂತ ಗೊತ್ತಾಯಿತು, ಈಗ ಆತ್ಮನ ಒಳಗಡೆ ಡೀಪಾಗಿ ಇಳಿಯುವಂಥದ್ದು. ಅಂದರೆ ಈ ಶರೀರದ ವಿಚಾರಗಳನ್ನು ಬಿಟ್ಟು ಆತ್ಮನ ವಿಚಾರಗಳ ಪ್ರತಿ ಸುಖ, ಶಾಂತಿ, ನೆಮ್ಮದಿ, ಆನಂದ ಇದ್ರ ಕಡೆ ಗಮನ ಕೊಟ್ಟು ಪರಮಾತ್ಮನ ಜೊತೆ ಜೋಡಣೆಯಾಗಿ ಪರಮಾತ್ಮನ ಕಡೆ ಗಮನ ಕೊಟ್ಟು ಒಳಗಡೆ ಇಳಿಯುವಂಥದ್ದು, ಇದು ಅಂತರ್ಮುಖತೆ ಆಗಿದೆ. ಆತ್ಮನ ಪ್ರತಿ ನಾವು ಯೋಚನೆ ಮಾಡುವಂಥದ್ದು, ಆತ್ಮನ ಉನ್ನತಿಯ ಬಗ್ಗೆ ಪ್ರತಿ ಕರ್ಮವನ್ನು ಮಾಡುವಂಥದ್ದು, ಇದೆಲ್ಲ ನಾವು ಅಂತರ್ಮುಖಿ ಕೆಳಗೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ ಅಂದರೆ, ಅಂತರ್ಮುಖಿಯಾಗಿ ನಿಮ್ಮೊಂದಿಗೆ ನೀವು ಮಾತಾಡಿ. ಏನು ಮಾತಾಡೋದು, ನಾವೀಗ ದೇವತೆಗಳಾಗ್ತಾ ಇದ್ದೀವಿ ಅಂದಮೇಲೆ ನನ್ನ ಚಲನೆ ಸುಧಾರಣೆ ಆಗಿದೆಯಾ, ನಾನು ಹೇಗೆ ನಡ್ಕೊತಾ ಇದ್ದೀನಿ, ನನ್ನ ಚಲನೆ ಹೇಗಿದೆ, ಅಶುದ್ಧ ಆಹಾರ ಪಾನೀಯಗಳನ್ನು ಸ್ವೀಕರಿಸ್ತಾ ಇಲ್ವಾ, ಇವೆಲ್ಲ ಏನು ಮಾಡಬೇಕು, ಯೋಚನೆಯನ್ನು ಮಾಡಬೇಕು, ವಿಚಾರವನ್ನು ಮಾಡಬೇಕು. ಅಶುದ್ಧವಾದ ಆಹಾರ ಮನಸ್ಸಿಗೆ ಕೊಡ್ತಾ ಇದ್ದೀನಾ, ಮನಸ್ಸಿಗೆ ಅಶುದ್ಧವಾದ ಆಹಾರ ಯಾವುದು, ಕೆಟ್ಟ ಸಂಕಲ್ಪಗಳು, ವ್ಯರ್ಥ ಸಂಕಲ್ಪಗಳು, ಏನು ಪಾಪ ಕರ್ಮಗಳು, ಏನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀವಿ, ಅದೆಲ್ಲ ಏನು ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀಳುತ್ತೆ. ಅದರಿಂದ ಏನಾಗುತ್ತೆ, ಶರೀರಕ್ಕೆ ಕೂಡ ಶುದ್ಧ ಆಹಾರ ಕೊಡಿ, ಜೊತೆಗೆ ಮನಸ್ಸಿಗೆ ಕೂಡ ಒಳ್ಳೆಯ ಸಂಕಲ್ಪಗಳ ಆಹಾರವನ್ನು ಕೊಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಧಾರಣೆಯ 2ನೇ ಪಾಯಿಂಟ್ ಆಗಿದೆ, ತಮ್ಮ ಭವಿಷ್ಯವನ್ನು 21 ಜನ್ಮಗಳಿಗಾಗಿ ಶ್ರೇಷ್ಠ ಮಾಡಿಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂತ ತಂದೆ ಈ 2ನೇ ಪಾಯಿಂಟಲ್ಲಿ ತಿಳಿಸಿದ್ದಾರೆ. ಈಗ ಸುಧಾಮ ಏನು ಮಾಡ್ದ, ಒಂದಿಡೀ ಅವಲಕ್ಕಿ ಇದ್ರೂ ಸಹ ಅದನ್ನು ಮನಪೂರ್ತಿಯಾಗಿ ಕೃಷ್ಣನಿಗೆ ಅರ್ಪಣೆ ಮಾಡ್ದ ಅಂತ ತೋರಿಸಿದಾರಲ್ವ. ಇಲ್ಲೂ ಸಹ ನಾವು ನಮ್ಮ ತನುಮನಧನವನ್ನು ಮನಸ್ಸುಪೂರ್ವಕವಾಗಿ ಭೋಲಾನಾಥ ತಂದೆಗೆ ಅರ್ಪಣೆ ಮಾಡಬೇಕು. ಇದರ ಅರ್ಥ ಮನೆ ಮಠ ಬಿಟ್ಟು ಹೋಗ್ಬಿಡಿ ಅಂತಲ್ಲ, ನಾವು ಮನಸ್ಸಿನಿಂದ ಪ್ರತಿಯೊಂದೂ ಸಹ ತಂದೆ ಕೊಟ್ಟಿದ್ದಾರೆ, ತಂದೆ ನಡೆಸ್ತಾ ಇದ್ದಾರೆ, ತಂದೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಸ್ಮೃತಿಯಲ್ಲಿದ್ದು ತಂದೆ ಜೊತೆ ಜೋಡಣೆ ಆಗಿ ಪ್ರತಿಯೊಂದು ತಂದೆದು ಅನ್ನುವಂತಹ ಏನು ಸ್ಮೃತಿಯಿಂದ ಪ್ರತಿ ಕರ್ಮವನ್ನು ಮಾಡಬೇಕು, ಪ್ರತಿಯೊಂದೂ ಉಪಯೋಗ ಮಾಡಬೇಕು. ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ರೀತಿ ನೆನಪನ್ನು ಹೇಳ್ಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಈಗ ಹೋದ್ರೂ ಆಗುತ್ತೆ, ಆಮೇಲೆ ಹೋದ್ರೂ ಆಗುತ್ತೆ, ತುಂಬ ಕೆಲಸ ಇತ್ತು ಓದೋಕ್ಕಾಗಿಲ್ಲ, ಇವೆಲ್ಲನೂ ಸಹ ಏನಾಗಿದೆ, ನೆನಪುಗಳಾಗಿದೆ. ಇದನ್ನು ದಯವಿಟ್ಟು ಹೇಳಬೇಡಿ ಅಂತ ತಂದೆ ಇವತ್ತು ತಿಳಿಸ್ತಾ ಇದ್ದಾರೆ. ಇಂದಿನ ವರದಾನ ಆಗಿದೆ, ಆದಿ ಮತ್ತು ಅನಾದಿ ಸ್ವರೂಪದ ಸ್ಮೃತಿಯ ಮುಖಾಂತರ ತಮ್ಮ ಮೂಲ ಸ್ವಧರ್ಮವನ್ನು ತಮ್ಮದಾಗಿಸಿಕೊಳ್ಳುವಂತಹ ಪವಿತ್ರ ಮತ್ತು ಯೋಗಿ ಭವ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಆದಿ ಮತ್ತು ಅನಾದಿ ಸ್ವರೂಪ ಅಂದರೆ ಯಾವುದು, ಆದಿ ಅಂದರೆ ಯಾವುದು, ಪರಂಧಾಮದಿಂದ ಕೆಳಗೆ ಬಂದಿರುವಂತಹ ಆತ್ಮ ಏನು ದೇವಿ ದೇವತೆಗಳ ರೂಪವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೆ, ಅಂದರೆ ದೇವಿ ದೇವತೆಗಳ ರೂಪ. ಅನಾದಿ ಅಂದರೆ ಯಾವುದು, ಪರಂಧಾಮದಲ್ಲಿ ಹೇಗೆ ಆತ್ಮ ನಿರಾಕಾರ ಶಕ್ತಿ ಶಾಂತ ಸ್ವರೂಪ. ಈ 2 ಸ್ಮೃತಿಯಿಂದ ಅಂದರೆ ದೇವಿ ದೇವತಾ ಸ್ಮೃತಿ ಅಂದರೆ ಈಗ ಆದಿ ಸ್ವರೂಪ ಅಂದರೆ ನಾವು ದೇವಿ ದೇವತೆಗಳಂತ ಏನೋ ನಾವು ಈ ರೀತಿ ಇದ್ವಿ, ಆ ರೀತಿ ಇದ್ವಿ, ಕಿರೀಟ ಹಾಕೊಂಡಿದ್ವಿ, ಹೂಮಾಲೆ ಹಾಕೊಂಡಿದ್ವಿ, ಇವೆಲ್ಲ ಅಲ್ಲ. ಏನು ದೇವಿ ದೇವತೆಗಳು ಹೇಗಿರ್ತಾರೆ, ಸುಖ, ಶಾಂತಿ, ನೆಮ್ಮದಿ, ಆನಂದ, ಪವಿತ್ರತೆ ಇವೆಲ್ಲನೂ ಸಹ ಅವರಲ್ಲಿ ಇರುತ್ತೆ. ಆ ಸ್ವರೂಪದ ಅನುಭವ ನಮ್ಮಲ್ಲಿ ಇರಬೇಕು ಅಂತ ತಂದೆ ಹೇಳ್ತಾ ಇರೋದು. ಈ ಸ್ಮೃತಿ ಮುಖಾಂತರ ಆದಿ ಮತ್ತು ಅನಾದಿ ಸ್ವರೂಪದ ಸ್ಮೃತಿ ಮುಖಾಂತರ ನಮ್ಮ ಮೂಲ ಸ್ವಧರ್ಮವನ್ನು ನಮ್ಮದಾಗಿಸಿಕೊಳ್ಳುವಂತಹ ಮೂಲ ಸ್ವಧರ್ಮ ಯಾವುದು, ಮೂಲ ಸ್ವಧರ್ಮ ಬಂದು ಶಾಂತಿ ಮತ್ತು ಪವಿತ್ರತೆ. ನನ್ನ ಆತ್ಮನ ಮೂಲ ಸ್ವಧರ್ಮ ಯಾವುದು, ಶಾಂತಿ ಮತ್ತು ಪವಿತ್ರತೆ. ಆ ರೀತಿ ಆಗುವಂತಹ ಪವಿತ್ರ ಮತ್ತು ಯೋಗಿಗಳಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ.
ಬ್ರಾಹ್ಮಣರ ಮೂಲ ಸ್ವಧರ್ಮ ಯಾವುದು? ಪವಿತ್ರತೆ. ಅಪವಿತ್ರತೆ ಅನ್ನೋದು ಪರಧರ್ಮ ಆಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಧರ್ಮ ಅಂದ್ರೆ ಏನು? ಧಾರಣೆ. ಈಗ ಆತ್ಮ ಎಲ್ಲಿತ್ತು? ಪರಂಧಾಮದಲ್ಲಿತ್ತು. ಪರಂಧಾಮದಲ್ಲಿ ಇರುವಂತಹ ಆತ್ಮನ ಸ್ವಧರ್ಮ ಏನಾಗಿತ್ತು? ಪ್ಯೂರ್ ಆಗಿತ್ತು, ಪ್ಯೂರಿಟಿ ಆಗಿತ್ತು. ಅಪವಿತ್ರತೆ ಅನ್ನೋದೇನಾಗುತ್ತೆ? ಪರಧರ್ಮ ಆಗುತ್ತೆ. ಈ ಶರೀರದಿಂದ ಹಿಡಿದು ಪ್ರತಿಯೊಂದು ಸಹ ಏನಾಗಿದೆ? ಪರಧರ್ಮ ಆಗಿದೆ. ಅದರಿಂದ ಯಾವ ಪವಿತ್ರತೆಯನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ಮನುಷ್ಯರು ಕಷ್ಟ ಅಂತ ಹೇಳ್ತಾರೆ, ಅದು ನಮಗೆ ತುಂಬ ಸಹಜ ಆಗಿದೆ. ಯಾಕೆ ಸಹಜ? ಯಾಕೆ ಅಂದರೆ ನಮಗೆ ಸ್ಮೃತಿ ಬಂದಿದೆ. ಏನಂತ? ನನ್ನ ಆತ್ಮನ ವಾಸ್ತವಿಕ ರೂಪ ಏನು? ಪವಿತ್ರತೆ. ಅಂದರೆ ಸದಾ ನನ್ನ ಆತ್ಮನ ಸ್ವಧರ್ಮ ಏನು? ಸ್ವರೂಪ ಏನು? ಸದಾ ಪವಿತ್ರವಾಗಿ ಇರುವಂಥದ್ದು. ಅದರಿಂದ ನಮಗೇನಾಗುತ್ತೆ? ಪವಿತ್ರತೆಯನ್ನು ಧಾರಣೆ ಮಾಡೋದು ಸುಲಭ ಆಗುತ್ತೆ. ಅನಾದಿ ಸ್ವರೂಪನೂ ಸಹ ಏನಾಗಿದೆ? ಪವಿತ್ರತೆ ಆಗಿದೆ. ಮತ್ತು ಆದಿ ಸ್ವರೂಪನೂ ಸಹ ಏನಾಗಿದೆ? ಪವಿತ್ರ ದೇವತೆ ಆಗಿದೆ. ಅನಾದಿಯಲ್ಲಿ ಏನು? ಆತ್ಮ, ಪವಿತ್ರ ಆತ್ಮ. ಆದಿಯಲ್ಲಿ ಏನು? ಪವಿತ್ರ ದೇವತೆ. ಈಗ ಅಂತಿಮ ಜನ್ಮ ಯಾವುದು? ಅಂತಿಮ ಜನ್ಮ ಪವಿತ್ರ ಬ್ರಾಹ್ಮಣ ಜೀವನ ಜನ್ಮ ಆಗಿದೆ. ಅಂದರೆ ಈ ಲಾಸ್ಟ್ ಜನ್ಮನೂ ಸಹ ನಾವು ಯಾರಾಗಿದ್ದೀವಿ? ಬ್ರಾಹ್ಮಣರಾಗಿದ್ದೀವಿ. ಬ್ರಾಹ್ಮಣರು ಸಹ ಹೇಗಿರ್ತಾರೆ? ಪವಿತ್ರವಾಗಿರ್ತಾರೆ. ನಾವು ಯಾವ ಬ್ರಾಹ್ಮಣ ಆಗಿದ್ದೀವಿ? ಮುಖವಂಶಾವಳಿ, ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಆಗಿದ್ದೀವಿ. ಅದರಿಂದ ಬ್ರಾಹ್ಮಣ ಜೀವನ ವ್ಯಕ್ತವಾಗದೆ ಯಾವುದರ ಆಧಾರದ ಮೇಲೆ? ಪವಿತ್ರತೆಯ ಆಧಾರದ ಮೇಲೆ. ಯಾರು ಪವಿತ್ರವಾಗಿರ್ತಾರೆ ಅವರೇ ಯೋಗಿ ಆಗಿಬಿಡ್ತಾರೆ. ಯಾಕೆ ಅಂದರೆ ಇವಾಗ ಬ್ರಾಹ್ಮಣ ಜನ್ಮದಲ್ಲಿ ಪವಿತ್ರತೆ ಅನ್ನೋದು ಜಾಗೃತ ಆಗಬೇಕಂದ್ರೆ ನಿರಂತರ ತಂದೆಯ ಜೊತೆ ಜೋಡಣೆ ಆಗಬೇಕು. ಯಾಕೆ? ತಂದೆ ಹೊರತಾಗಿ ಇನ್ಯಾವುದೇ ವಸ್ತು, ವ್ಯಕ್ತಿ, ವಿಷಯ ಯಾವುದೇ ಇರ್ಬೋದು, ಪ್ರಕೃತಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಸಹ ವಿಕಾರದ ವೈಬ್ರೇಷನ್ಸ್ ತುಂಬಿದೆ. ಅಂದಮೇಲೆ ಎಲ್ಲವೂ ಸಹ ಏನಾಗಿದೆ? ಅಪವಿತ್ರತೆ ಆಗಿದೆ ಅಲ್ವಾ? ಅಂದಮೇಲೆ ತಂದೆ ಜೊತೆ ಕನೆಕ್ಟ್ ಆಗಲೇಬೇಕು. ಆವಾಗಲೇ ಏನಾಗುತ್ತೆ? ಪವಿತ್ರತೆಯ ಅನುಭವ ಆಗುತ್ತೆ. ಈ ರೀತಿ ಯಾರು ಪವಿತ್ರತೆಯನ್ನು ಧಾರಣೆ ಮಾಡ್ಕೊಂಡ್ಬಿಡ್ತಾರೆ ಅವ್ರು ಆಟೋಮೆಟಿಕ್ಲಿ ಏನಾಗಿ ಹೋಗ್ತಾರೆ? ಯೋಗಿಗಳಾಗ್ಬಿಡ್ತಾರೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಸ್ಲೋಗನ್: ಸಹಜ ಯೋಗಿ ಅಂತ ಹೇಳ್ಬಿಟ್ಟು ಬೇಜವಾಬ್ದಾರಿತನವನ್ನು ತರಬೇಡಿ ಅಂತ ತಂದೆ ಡೈರೆಕ್ಟಾಗಿ ತಿಳಿಸ್ತಾ ಇದ್ದಾರೆ. ಸಹಜ ಯೋಗಿಗಳಂದ್ರೆ ಏನು? ಈಗ ಎದ್ದಿರ್ತೀವಿ, ತಂದೆ ಏನು ಹೇಳ್ತಾರೆ? ನೆನಪಿನಲ್ಲಿ ಸಹಜ ಯೋಗಿಗಳು ಅಂದರೆ ಪರಮಾತ್ಮನನ್ನು ಅನುಭವ ಮಾಡೋದ್ರಲ್ಲಿ ಈಸಿ ಆಗಬೇಕು ನಿಮಗೆ. ಈಗ ಒಂದು ವಾರ ಕಷ್ಟಪಟ್ಟು ಯಾವ ಒಂದು ಸ್ಟೇಜ್ ತಲುಪಿರ್ತೀರ ಅದು ಒಂದು ದಿನಕ್ಕೆ ತಲುಪಬೇಕು. ಅಂದರೆ ಒಂದು ವಾರ ನಿರಂತರ ಪರಮಾತ್ಮನ ಜೊತೆ ಜೋಡಣೆ ಆಗಿ ಏನು ಶಾಂತಿ ಅನುಭವ ಆಗುತ್ತೆ, ಅದು ಒಂದು ದಿವಸ ಕೂತ್ಕೊಂಡ್ರೇ ಶಾಂತಿ ಅನುಭವ ಆಗಬೇಕು. ಆ ರೀತಿ ನಮ್ಮಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗಬೇಕು. ಈಗ ಸ್ಟಾರ್ಟಿಂಗಲ್ಲಿ ಅಡುಗೆ ಮಾಡೋರ್ಗೆ ಏನಾಗುತ್ತೆ? ಈಗ ಚಿತ್ರಾನ್ನ ಮಾಡೋಕ್ಕೆ ಹೇಳಿದ್ರೇ ಅವರು ಏನಾಗುತ್ತೆ? ಈಗ ಮಾತೆಯರಿಗೆ ಕೊಟ್ಟರೆ ಏನಾಗೋಗುತ್ತೆ? ಅರ್ಧ ಗಂಟೆಲಿ ಮಾಡಿಬಿಡ್ತಾರೆ. ಅದೇ ಹೊಸ್ದಾಗಿ ಮಾಡೋರಿಗೆ ಕೊಟ್ಟರೆ ಏನಾಗುತ್ತೆ? ಮೊದಲು 2 ಅವರ್ ಆಗುತ್ತೆ, 2ನೇ ದಿವಸ 2 ಅವರ್ ಆಗುತ್ತೆ, 3ನೇ ದಿವಸ 2 ಅವರ್ ಆಗುತ್ತೆ, ಆಮೇಲೆ 1.5 ಅವರ್ ಬರುತ್ತೆ, ಆಮೇಲೆ 1 ಅವರ್ ಬರುತ್ತೆ. ಆ ರೀತಿ ಏನಾಗೋಗುತ್ತೆ? ಟಕ್ 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 ಅಂತ ಕಲ್ತ್ಕೊಂಡ್ಬಂದ್ಬಿಡ್ತಾರೆ. ಆಮೇಲೆ ಕಲಿತಾ ಚಿತ್ರಾನ್ನ ಮಾಡಿ ಅಂದರೆ ಅರ್ಧ ಗಂಟೆಲಿ ಮಾಡಿಬಿಡ್ತಾರೆ. ಆ ರೀತಿ ಇವಾಗ ಪರಮಾತ್ಮನ ಜೊತೆ ಜೋಡಣೆ ಆಗಬೇಕಂದ್ರೆ ಪರಮಾತ್ಮನ ಅನುಭವ ಏನು ನೀವು ಜಾಸ್ತಿ ಸಮಯ ಕೊಟ್ಟು ಅನುಭವ ಮಾಡ್ತಾ ಇರ್ತೀರಾ, ಅದು ಕಮ್ಮಿ ಸಮಯದಲ್ಲೇ ನಾವು ಕನೆಕ್ಟ್ ಆಗಿದ ತಕ್ಷಣ ಪಟ್ ಅಂತ ಕನೆಕ್ಟ್ ಆಗಿಬಿಟ್ಟು ಜಾಸ್ತಿ ಅನುಭವ ಆಗೋ ರೀತಿ ನಾವು ಆ ರೀತಿ ನಾವು ಪುರುಷಾರ್ಥವನ್ನು ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಈಗ ಸಹಜ ಯೋಗಿಗಳಂತ ಹೇಳ್ಬಿಟ್ಟು ಅಯ್ಯೋ ಮಾಡ್ಕೊಂಡಿರೋ ಕಡೆನೇ ನಾವು ಮಾಡೋಣಪ್ಪ ಅಮೃತ ವೇಳೆನ, ನಾವು ಮಾಡ್ಕೊಂಡಿರೋ ಕಡೆನೇ ಮಾಡೋಣ, ಬೆಡ್ ಮೇಲೆ ಮಲ್ಕೊಂಡ್ರೂ ಆಗುತ್ತೆ. ಅದು ಅಮೃತ ವೇಳೆ ಆಗುತ್ತಾ ಇಲ್ಲ ನಿದ್ರಾ ಯೋಗ ಆಗುತ್ತಾ? ಅದು ಯೋಚನೆ ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ಬೇಜವಾಬ್ದಾರಿತನವನ್ನು ತರಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಬೇಜವಾಬ್ದಾರಿತನದ ಬದಲು ಶಕ್ತಿ ರೂಪರಾಗಿ ನಿರಂತರ ತಂದೆಯ ನೆನಪಿನಲ್ಲಿದ್ದು ಆ ರೀತಿ ಅನುಭವ ಅದರಲ್ಲಿ ಸಹಜ ಯೋಗಿಗಳಾಗಿ ಹೊರತು ಈಗ ಆರಾಮಾಗಿ ಕೂತ್ಕೊಂಡೆ ನಿದ್ದೆ ಮಾಡ್ಕೊಂಡು ಮಾಡಿದ್ರೂ ಆಗುತ್ತಪ್ಪ ಯೋಗ, ಇದೆಲ್ಲ ಬೇಜವಾಬ್ದಾರಿತನವನ್ನು ತರಬೇಡಿ ಅಂತ ತಂದೆ ಡೈರೆಕ್ಟಾಗಿ ಇವತ್ತು ತಿಳಿಸ್ತಾ ಇದ್ದಾರೆ. ಅವ್ಯಕ್ತ ಇಶಾರೆ ಆಗಿದೆ. ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ. ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ಇದ್ರೇ ನಾವು ಏನಾಗುತ್ತೆ? ಅಂತರ್ಮುಖಿಗಳಾಗೋದಕ್ಕೆ ಸಾಧ್ಯ. ಯಾಕಂದರೆ ಗಮನ ಯಾವುದ್ರ ಕಡೆ ಇರುತ್ತೆ? ಒಳಗಡೆ ಇರುತ್ತೆ. ಅಂದರೆ ನನ್ನ ಆತ್ಮನ ಕಡೆ ಇರುತ್ತೆ. ಈ ರೀತಿ ಹೇಳ್ತಾರಲ್ವಾ, ಏನಂತ? ಅಂತರ್ಮುಖಿ ಸದಾ ಸುಖಿ ಅಂತ. ಅವರಿಗೆ ಹೊರಗಡೆ ಯಾವುದೇ ಒಂದು ಆಕರ್ಷಣೆ ಅಥವಾ ಅಟ್ರಾಕ್ಷನ್ ಆ ರೀತಿ ಎಲ್ಲ
ಆ ಪ್ರಭಾವದಲ್ಲಿ ಅವರು ಬೀಳೋದಿಲ್ಲ. ಯಾವುದೇ ಒಂದು ವ್ಯಕ್ತಿಯ ಪ್ರತಿ ಇರ್ಬೋದು, ವಿಚಾರದ ಪ್ರತಿ ಇರ್ಬೋದು, ಅಥವಾ ಯಾರಾದರೂ ಬಂದು ಏನಾದರೂ ಡೈರೆಕ್ಷನ್ಸ್ ಅವರ ಮನಸ್ಸಿಗೆ ಏನು ಬಂದಂತೆ ಅಂದರೆ ಮನಸ್ಸಿನಲ್ಲಿ ವಿಚಾರ ಆದಂತೆ ಯಾವುದೋ ಒಂದು ಸಜೆಷನ್ಸ್ ಕೊಡೋದಿರ್ಬೋದು, ಅಥವಾ ಪರಮತ ಯಾವುದೇ ಒಂದು ಬೇರೆಯವರ ಮತ ಇರ್ಬೋದು, ಇದ್ಯಾವುದೂ ಸಹ ಅವ್ರಿಗೆ ಆಕರ್ಷಣೆ ಆಗೋದಿಲ್ಲ. ಯಾರಿಗೆ ಯಾರ ಅಂತರ್ಮುಖತೆಯಲ್ಲಿದ್ದಾರೆ ಅವ್ರಿಗೆ. ಯಾಕಂದರೆ ಅಂತರ್ಮುಖತೆಯಲ್ಲಿರೋರು ಸದಾ ಸುಖಿಯಾಗಿರ್ತಾರೆ, ತೃಪ್ತಿಯಾಗಿರ್ತಾರೆ. ಅವ್ರ ತಂದೆಯಿಂದನೇ ಡೈರೆಕ್ಷನ್ ಸಿಗ್ತಾ ಹೋಗುತ್ತೆ. ಅವ್ರು ಎಂದಿಗೂ ಸಹ ಯಾರದೇ ಬೇರೆಯವರ ಮತದಂತೆ ಅಥವಾ ಅವ್ರಿಗೆ ಮನಸ್ಸಿಗೆ ಬರುವಂತಹ ಮತದಂತೆ ನಡೆಯೋದಿಲ್ಲ. ಅದೆಲ್ಲ ಯಾವುದು ಅಟ್ರಾಕ್ಟ್ ಮಾಡೋದಿಲ್ಲ. ಅಂತರ್ಮುಖಿಯಾಗಿರುವಂಥವ್ರು ಸದಾ ಸುಖಿಯಾಗಿರುತ್ತಾರೆ. ಜೊತೆಗೆ ಸುಖದಾತನ ಮಕ್ಕಳು ಮಾಸ್ಟರ್ ಸುಖದಾತ ಆಗಿರ್ತಾರೆ. ಅಂದರೆ ಎಲ್ರಿಗೂ ಸುಖವನ್ನೇ ಕೊಡ್ತಾರೆ, ಸುಖವನ್ನೇ ಅವರು ಅನುಭವ ಮಾಡ್ತಾ ಇರ್ತಾರೆ. ಬಾಹಿರ್ಮುಖತೆಯಿಂದ ಅವರು ಕಂಪ್ಲೀಟ್ ಡಿಟ್ಯಾಚ್ ಆಗಿಬಿಟ್ಟಿರ್ತಾರೆ, ಅಂದರೆ ಮುಕ್ತರಾಗ್ಬಿಟ್ಟಿರ್ತಾರೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅದರಿಂದ ಯಾವುದನ್ನ ಹೇಗೆ ಅರ್ಥ ಮಾಡ್ಕೊಬೇಕು ಅಂತ ನಾವು ಕರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ. ಇವಾಗ ಇವರಿಗೆ ಹುಷಾರಿರಲ್ಲಪ್ಪ, ತೀರಾ ಹುಷಾರಿರಲ್ಲ, ಎದ್ದೋಳಕ್ಕೆ ಆಗಲ್ಲ ಅಂಥವರು ಮಲ್ಕೊಂಡು ಮಾಡೋದ್ರಲ್ಲಿ ತಪ್ಪಿಲ್ಲ. ಆರೋಗ್ಯ ಚೆನ್ನಾಗಿದ್ದು ನೆಪಗಳನ್ನು ಕೊಟ್ಟು ಏನೋ ಒಂದು ಸ್ವಲ್ಪ ಕಾಲು ನೋವು ಇರುತ್ತೆ, ಆ ರೀತಿ ಇರಬೇಕಾದ್ರೆಲ್ಲ ನೆಪಗಳನ್ನು ಕೊಟ್ಟು ಹೇಗಂದರೆ ಹಾಗೆ ಮಾಡೋದೇನಾಗುತ್ತೆ, ತಂದೆಗೆ ಅಗೌರವವನ್ನು ಕೊಡುವಂತೆ ಆಗುತ್ತೆ. ಅದರಿಂದ ಯಾವ ಜ್ಞಾನವನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ಎಲ್ಲೆಲ್ಲಿ ಧಾರಣೆ ಮಾಡ್ತಾ ಹೋಗ್ಬೇಕು ಅದನ್ನು ಮಾಡ್ತಾ ಹೋಗ್ಬೇಕು. ಆವಾಗಲೇ ನಮಗೇನಾಗುತ್ತೆ, ಎಂಡ್ ರಿಸಲ್ಟ್ ಏನಿರುತ್ತೆ ಅಂದರೆ ಪರಮಾತ್ಮನ ಅನುಭವ ಏನಾಗುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಇರೋ ಕಡೆನೇ ಇರ್ತೀವಿ, ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಅಚ್ಚಾ, ಓಂ ಶಾಂತಿ. ನನ್ನ ಆತ್ಮ ಇಷ್ಟು ದಿವಸ ಬಾಹಿರ್ಮುಖತೆಯಲ್ಲಿ ನನ್ನನ್ನು ನಾನು ಕಳೆದುಕೊಂಡಿದ್ದೇನು. ತಂದೆಯ ಸಿಕ್ಕಿದ ಕೂಡಲೇ ನಾನ್ಯಾರು ಅನ್ನುವಂಥ ಸ್ಮೃತಿ ನನಗೆ ಜಾಗೃತವಾಗಿದೆ. ಪರಮಾತ್ಮ ಯಾರು ಅನ್ನುವಂಥ ಸ್ಮೃತಿ ಜಾಗೃತವಾಗಿದೆ. ಪರಮಾತ್ಮ ನನ್ನ ತಂದೆಯಾಗಿದ್ದಾರೆ, ಸರ್ವ ಆತ್ಮಗಳಿಗೆ ತಂದೆಯಾಗಿದ್ದಾರೆ. ನನ್ನ ಆತ್ಮ ಪರಮಾತ್ಮನ ಅತಿ ಪ್ರಿಯ ಸಂತಾನ ಆಗಿದ್ದೇನೆ. ಕರ್ಮೇಂದ್ರಿಯಗಳ ವಶವಾಗಿ, ಮಾಯೆಯ ವಶವಾಗಿ, ವಿಕಾರದ ಒಳಗಡೆ ಸಿಕ್ಕಾಕಿಕೊಂಡು ಕೆಸರಿನಲ್ಲಿ ಒದ್ದಾಡುತ್ತಿರುವಂತಹ ನನ್ನನ್ನು ತನ್ನ ಮಗುವನ್ನಾಗಿ ಆಯ್ಕೆ ಮಾಡಿ ನನ್ನಲ್ಲಿ ಪವಿತ್ರತೆಯನ್ನು ಜಾಗೃತ ಮಾಡಿ ಯಾವ ಕರ್ಮ ಯಾವ ರೀತಿ ಮಾಡಬೇಕು ಎಂದು ಮಾರ್ಗದರ್ಶನವನ್ನು ನೀಡುತ್ತಾ ಸದಾ ನನ್ನ ಜೊತೆಯಾಗಿದ್ದು ನನ್ನನ್ನು ಪಾಲನೆ ಮಾಡುತ್ತಾ ನನ್ನ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾ ನಿರಂತರ ತನ್ನ ಮಗುವಾಗಿ ತನ್ನ ಪ್ರೀತಿಯನ್ನು ಕೊಡುತ್ತಿರುವಂತಹ ನನ್ನ ತಂದೆಗೆ ಹೃದಯದಿಂದ ಧನ್ಯವಾದಗಳು. ಥ್ಯಾಂಕ್ ಯು ಬಾಬ್ ದಾದಾ, ಥ್ಯಾಂಕ್ ಯು ಡ್ರಾಮಾ, ಥ್ಯಾಂಕ್ ಯು ಈಶ್ವರ್ಯ ಪರಿವಾರ್. ಅಚ್ಚಾ, ಓಂ ಶಾಂತಿ.